ಹಾಯ್ ಫ್ರೆಂಡ್ಸ್, ನಿಮ್ಮದು ವಿ.ಟಿ.ಯುಲಿ ಡಿಗ್ರಿ ಕಂಪ್ಲೀಟ್ ಆಗಿದೆಯಾ? ಡಿಗ್ರಿ ಕಂಪ್ಲೀಟ್ ಆದಮೇಲೆ ನೀವು ಪಿ.ಡಿ.ಸಿ ಅಥವಾ ಮಾರ್ಕ್ಸ್ ಕಾರ್ಡ್, ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲೈ ಮಾಡ್ಬೇಕಂತ ಇದ್ದೀರಾ? ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ವಿ.ಟಿ.ಯು ಡಿಗ್ರಿ ಸರ್ಟಿಫಿಕೇಟ್ ಆನ್ಲೈನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕೆಳಗಡೆ ಹೋದ ತಕ್ಷಣ ಡಿ.ಟಿ.ಟಿ.ಎಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ ತಕ್ಷಣ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಕೌಂಟ್ ಇಲ್ಲ ಅಂದ್ರೆ ಸೈನ್ ಅಪ್ ಮೇಲೆ. ಸೊ ನಂದು ಅಕೌಂಟ್ ಇಲ್ಲ, ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಜಸ್ಟ್ ನೀವು US ಎಂಟರ್ ಮಾಡಿದ್ರೆ ನಿಮ್ಮ ನೇಮು, ಕಾಲೇಜ್, ಪ್ರೋಗ್ರಾಮ್, ಕೋರ್ಸ್, ಬ್ರಾಂಚ್, ಬ್ಯಾಚ್ ಇವೆಲ್ಲ ಬರುತ್ತೆ. ಸೊ ನೀವು ಫಿಲ್ ಮಾಡಬೇಕಾಗಿರೋದು ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು. ಆಮೇಲೆ ಇಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಪ್ರೂಫ್ ID ಕೊಡಿ. ನಾನು ಇಲ್ಲಿ ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀನಿ. ಸೊ ಒನ್ಸ್ ನೀವೆಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ 24 ಅವರ್ಸ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡಿ ನಿಮಗೊಂದು ಪಾಸ್ವರ್ಡ್ನ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ. ಒನ್ಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆದಮೇಲೆ ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಬಂದಿರುತ್ತೆ. ಸೊ ಅದನ್ನು ನೀವು ಇಲ್ಲಿ USN ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ಅಕಸ್ಮಾತ್ ನೀವೇನಾದರೂ ಮೊಬೈಲ್ ನಂಬರ್ನ ವೆರಿಫೈ ಮಾಡಿಲ್ಲ ಅಂದರೆ ಇಲ್ಲಿ ಕೆಳಗಡೆ ವೆರಿಫೈ ಮೊಬೈಲ್ ನಂಬರ್ ವಿತ್ OTP ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಮತ್ತು ಮೊಬೈಲಿಗೆ ಬಂದಿರೋ OTPನ ಎಂಟರ್ ಮಾಡಿ ವೆರಿಫೈ ಮಾಡ್ಕೋಬೋದು. ಸೊ ನೀವು ID ಮತ್ತು ಪಾಸ್ವರ್ಡ್ನ ಮರ್ತೋಗಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು ಮತ್ತು USN ಎಂಟರ್ ಮಾಡಿ ರೀಸೆಂಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತೆ ಹೊಸ ಪಾಸ್ವರ್ಡ್ ಬರುತ್ತೆ. ಸೊ ನಾನಿವಾಗ ನನ್ನ USN ಮತ್ತು ಪಾಸ್ವರ್ಡ್ ಥ್ರೂ ಲಾಗಿನ್ ಆಗ್ತೀನಿ. ಲಾಗಿನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಲಾಗಿನ್ ಆದಮೇಲೆ ನಿಮ್ಮ ಪ್ರೊಫೈಲ್, ನೀವು ಯಾವ್ಯಾವ ಡಾಕ್ಯುಮೆಂಟ್ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ಪೇಮೆಂಟ್ ಹಿಸ್ಟ್ರಿ, ಮತ್ತು ಬೇರೆ ಯಾವುದಾದ್ರು ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕು ಅಂದರೆ ಅಪ್ಲೈ ಡಾಕ್ಯುಮೆಂಟ್, ಫೈನಲ್ ಸಬ್ಮಿಷನ್. ಸೊ ನಾನು ಇವಾಗ ಅಪ್ಲೈ ಮಾಡಬೇಕು ಡಾಕ್ಯುಮೆಂಟ್ಗೆ. ಸೊ ಅಪ್ಲೈ ಡಾಕ್ಯುಮೆಂಟ್ಸ್ ಮೇಲೆ ಹೋಗ್ತೀನಿ. ಅಪ್ಡೇಟ್ ಯುವರ್ ಪ್ರೊಫೈಲ್ ಟು ಪ್ರೊಸೀಡ್. ಮುಂಚೆ ಪ್ರೊಫೈಲ್ ಅಪ್ಡೇಟ್ ಮಾಡೋಕ್ಕೆ ಹೇಳುತ್ತೆ. ಸೊ ಇಲ್ಲಿ ನೀವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಅಡ್ರೆಸ್ ವಿತೌಟ್ ಎನಿ ಸ್ಪೆಷಲ್ ಕ್ಯಾರೆಕ್ಟರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದು ಅಪ್ಡೇಟ್ ಆದಮೇಲೆ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಒನ್ಸ್ ಅಪ್ಡೇಟ್ ಆದ ತಕ್ಷಣ ನಿಮ್ಮ ಅಡ್ರೆಸ್ಸು, ಫೋಟೋ, ಸಿಗ್ನೇಚರ್ ಇಲ್ಲಿ ಬರುತ್ತೆ. ಇಲ್ಲಿ ಅಪ್ಲೈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಯಾವ ಡಾಕ್ಯುಮೆಂಟ್ನ ಅಪ್ಲೈ ಮಾಡಬೇಕಂತ ಇದ್ದೀರಾ, ಮೈಗ್ರೇಷನ್ ಸರ್ಟಿಫಿಕೇಟ್, ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟು, ಇವೆಲ್ಲ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ಇವೆಲ್ಲ ಅಪ್ಲೈ ಮಾಡ್ಬೋದು. ನಾನು ಇವಾಗ PDC ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ನೀವು ಇಲ್ಲಿ ಮಂತ್ ಆಫ್ ಪಾಸಿಂಗ್, ಯಾವ ಮಂತ್ ಪಾಸ್ ಆಗಿದ್ದೀರಾ, ಜೂನು, ಪಾಸಿಂಗ್ ಇಯರ್ 2026. ಸೊ ನ್ಯಾಷನಾಲಿಟಿ ಇಂಡಿಯಾ, ಪಿನ್ ಕೋಡ್, ನಿಮ್ಮ ಮನೆ ಪಿನ್ ಕೋಡ್ ಹಾಕಿ. ನೆಕ್ಸ್ಟ್ ಲ್ಯಾಂಡ್ ಮಾರ್ಕು ಕೊಡಿ. ಆಮೇಲೆ ನೀವು ಸೆಲೆಕ್ಟ್ ಮಾಡಿರೋ ಅಡ್ರೆಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಅದಾದಮೇಲೆ ನಿಮ್ಮ PDCಗೆ 500 + 50 ರೂಪೀಸ್ ಪೋಸ್ಟಲ್ ಚಾರ್ಜಸ್ ಇಂಡಿಯಾ ಒಳಗಡೆ ಐತೆ. ಸೊ ಔಟ್ಸೈಡ್ ಇಂಡಿಯಾ ಬೇಕು ಅಂದರೆ 500 + 2000 ಪ್ರೊಸೆಸಿಂಗ್ ಚಾರ್ಜ್ ಔಟ್ಸೈಡ್ ದ ಇಂಡಿಯಾ. ಸೊ ನಾನಿಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ. ಸೊ 550 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇದು ಚೆಕ್ ಮಾರ್ಕ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪೋಸ್ಟಲ್ ಅಡ್ರೆಸ್ ವಿಚ್ ಕರೆಕ್ಟ್, ಡಿಗ್ರಿ ಸರ್ಟಿಫಿಕೇಟ್, ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್. ಸೊ ಅಪ್ಲಿಕೇಶನ್ ಸೆಂಡ್ ಸಕ್ಸಸ್ಫುಲಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, PDC ಅಪ್ಲೈ ಮಾಡಿದ್ದೀನಿ, ಅಪ್ಲಿಕೇಶನ್ ID, ಡಾಕ್ಯುಮೆಂಟ್ ID. ಸೊ ಇಷ್ಟಾದ್ಮೇಲೆ ಪೇ ಫೀಸ್. ಪ್ರೊಫೈಲ್ ಅಪ್ಡೇಟ್ ಮಾಡಿದ್ರೆ ನೆಕ್ಸ್ಟ್ ಅಪ್ಲೈ ಡಾಕ್ಯುಮೆಂಟ್, ಇವಾಗ ಪೇ ಫೀ ಮೇಲೆ ಹೋದ ತಕ್ಷಣ ಪೇ ಫೀ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, UPI ಥ್ರೂ ಪೇ ಮಾಡ್ಬೋದು, ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್ ಏನಾದರೂ. ಸೊ ನಾನು ಇಲ್ಲಿ UPI ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜನರೇಟ್ QR ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಸೊ ನೀವು ಯಾವುದಾದ್ರೂ UPI ಥ್ರೂ ಪೇ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಪೇ ಮಾಡಿ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಇದನ್ನ ಹೇಗೆ, ಸೊ ನೆಕ್ಸ್ಟ್ ಮತ್ತೆ ಇದೆ ಸಕ್ಸಸ್ಫುಲ್ ಆದಮೇಲೆ
ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗಿ ಇದೇ ಪೇಜಿಗೆ ಬರುತ್ತೆ. ಪೇ ಫೀಸ್ ಆದ್ಮೇಲೆ ಫೈನಲ್ ಸಬ್ಮಿಷನ್ ಮೇಲೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಇದು ವೆರಿಫೈ ಮಾಡಿ ನಿಮಗೆ ಮನೆಗೆ ಕೊರಿಯರ್ ಮಾಡ್ತಾರೆ, ನೀವು ಯಾವ ಅಡ್ರೆಸ್ ಕೊಟ್ಟಿದ್ದೀರಾ ಅದಕ್ಕೆ. ಸೊ ನೀವು ಅಪ್ಲಿಕೇಶನ್ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಸೊ ನೀವು ಇಲ್ಲಿ ಅಪ್ಲೈ ಮಾಡಿದ್ದೀರಾ, ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ಪ್ರೊಸೆಸಿಂಗ್ ವೆರಿಫೈ ಮಾಡ್ತಾರೆ, ಪ್ರೊಸೆಸಿಂಗ್ ಆಮೇಲೆ ಅಪ್ಲಿಕೇಶನ್ ವೆರಿಫೈ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರೆ ಅಡ್ರೆಸ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.